ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರು, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಅತ್ಯಧಿಕವಾದ ಕೃಪೆಯ ಸಮಾಧಾನವು ತಮಗೂ ತಮ್ಮ ಕುಟುಂಬದ ಪ್ರಿಯರೆಲ್ಲರಿಗೂ ಹೆಚ್ಚಾಗುಂಟಾಗಲಿ. ಹೃದಯಂಗಮ ಮಾತೆನ್ನುವ ಈ ಮುಂಜಾನೆ ವಾಕ್ಯ ಧ್ಯಾನದ ಸರಣಿಯಲ್ಲಿ ಈ ತಿಂಗಳು ನಾವು ದೇವರು ನಂಬಿಕಸ್ಥನೆಂಬ ಶೀರ್ಷಿಕೆಯಲ್ಲಿ ದೇವರ ವಾಕ್ಯವನ್ನು ಧ್ಯಾನಿಸುತ್ತಿರುವಲ್ಲಿ ಈ ದಿನ ನಾವು ಧ್ಯಾನಿಸುವಂಥ ದೇವರ ವಾಕ್ಯದ ಭಾಗ 1 ಕೊರಿಂಥ 1ನೇ ಅಧ್ಯಾಯ 9ನೇ ವಚನ. 1 ಕೊರಿಂಥ 1:9. ದೇವರು ನಂಬಿಕಸ್ಥನು, ನಮ್ಮ ಕರ್ತನಾದ ಯೇಸು ಕ್ರಿಸ್ತನೆಂಬ ತನ್ನ ಮಗನ ಅನ್ಯೂನ್ಯತೆಗೆ ನಮ್ಮನ್ನು ಕರೆದವನು ಆತನೇ. ಈ ವಾಕ್ಯವನ್ನು ನಾವು ಗ್ರಹಿಸೋದಕ್ಕೆ ಶಕ್ತರಾಗುವಂತೆ ದೇವರು ತಾನೇ ತನ್ನ ಆತ್ಮನ ಮೂಲಕ ನಮಗೆ ತನ್ನ ವಿಶೇಷವಾದ ಗ್ರಹಿಕೆಯನ್ನು ಅನುಗ್ರಹಿಸಲಿ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಕೊರಿಂಥ ಪತ್ರಿಕೆಯಲ್ಲಿ, ಮೊದಲನೇ ಪತ್ರಿಕೆಯಲ್ಲಿ ವಿಶೇಷವಾಗಿ ಪೌಲನು ಅನೇಕ ವಿಧವಾದ ಸಂಗತಿಗಳನ್ನ, ಮರ್ಮಗಳನ್ನ ನಮಗೆ ವಿವರಿಸ್ತಾನೆ. ಅವುಗಳಲ್ಲಿ ವಿಶೇಷವಾಗಿ 2ನೇ ಅಧ್ಯಾಯಕ್ಕೆ ಬರುವಾಗ ದೇವರ ಆತ್ಮನಿಂದ ನಾವು ನಡೆಸಿಕೊಳ್ಳುವಂಥ ವಿಧ, ದೇವರ ಆತ್ಮನಿಂದ ನಾವು ದೇವರ ರಹಸ್ಯಗಳನ್ನ ತಿಳ್ಕೊಳ್ಳುವಂಥದ್ದು, ದೇವರ ಮನಸ್ಸನ್ನು ಪಡ್ಕೊಳ್ಳುವಂಥದ್ದು. ನಂತರದಲ್ಲಿ ಆತನು ಪವಿತ್ರಾತ್ಮನ ವರಗಳ ಕುರಿತಾದ ಅದ್ಭುತವಾದ ರಹಸ್ಯಗಳನ್ನ ಆತ ನಮಗೆ ಪ್ರಕಟಿಸ್ತಾನೆ. ವಿಶೇಷವಾಗಿ 12ನೇ ಅಧ್ಯಾಯಕ್ಕೆ ಬರುವಾಗ ಪವಿತ್ರಾತ್ಮನ ವರಗಳ ಕುರಿತಾಗಿ ಅವುಗಳ ವಿಂಗಡಣೆಯನ್ನು ಆತ ನಮಗೆ ಬಹಳ ಚೆನ್ನಾಗಿ ತಿಳಿಸ್ತಾನೆ. ನಂತರದಲ್ಲಿ 11ನೇ ಅಧ್ಯಾಯದಲ್ಲಿ ಕರ್ತನ ಮೇಜಿನಲ್ಲಿ ಕರ್ತನ ಭೋಜನ ನಾವು ಮಾಡುವಾಗ ನಾವು ಹೇಗೆಲ್ಲ ನಮ್ಮನ್ನು ಸಿದ್ಧಪಡಿಸಿಕೊಳ್ಳಬೇಕು, ಅದಕ್ಕೆ ಯಾವ ಮಾನ್ಯತೆಯನ್ನು, ಗೌರವವನ್ನು ನಾವು ಕೊಡಬೇಕೆಂಬಂಥ ಬಹಳ ಒಂದು ಅತ್ಯುತ್ತಮವಾದ ಬೋಧನೆಯನ್ನು ಆತ ನಮಗೆ ಒದಗಿಸ್ತಾನೆ. ಹಾಗೆ 13ನೇ ಅಧ್ಯಾಯಕ್ಕೆ ಬರುವಾಗ ಪ್ರೀತಿಯ ಶ್ರೇಷ್ಠತೆಯನ್ನು ಆತನು ಬರೀತಾನೆ. ಪ್ರೀತಿ ಎನ್ನುವಂಥ ಈ ಪದ ಪ್ರಪಂಚದ ನಾನಾ ವಿಧವಾದ ಜನರಿಗೆ ನಾನಾ ವಿಧವಾಗಿ ಮಹತ್ವವುಳ್ಳಂಥ ಪದ. ಕವಿಗಳ ಬಾಯಲ್ಲಿ ಇದು ಒಂದು ರೀತಿ ಆದರೆ, ಕಥೆಗಾರರ ಬಾಯಲ್ಲಿ, ಕಾದಂಬರಿಕಾರರ ಬಾಯಲ್ಲಿ, ಚಲನಚಿತ್ರಗಾರರಲ್ಲಿ, ಅಥವಾ ಈ ಲೋಕದ ವಿಧ ವಿಧವಾಗಿ ಮೋಜು ಮಸ್ತಿಯಲ್ಲಿರುವಂಥ ಜನರ ಒಳಗೆ, ಎಲ್ಲಕ್ಕಿಂತಲೂ ವಿಶೇಷವಾಗಿ ತತ್ವಜ್ಞಾನಿಗಳ ಭಾಷಣ ಮತ್ತು ಬರವಣಿಗೆಗಳಲ್ಲಿ ಬಹಳ ಮಹತ್ವ ಪಡೆದ ಪದ ಪ್ರೀತಿ. ಆದರೆ ಅವೆಲ್ಲಕ್ಕೂ ಸವಾಲೆಂಬಂತೆ ಪ್ರೀತಿಯ ನಿಜ ಗುಣವನ್ನ, ಪ್ರೀತಿಯ ಶ್ರೇಷ್ಠತೆಯನ್ನ ದೇವರು ಪೌಲನ ಮುಖಾಂತರ ಬರೆಸ್ತಾನೆ. ನಂತರದಲ್ಲಿ ವಾಣಿನಾಡುವುದರ ಮಹತ್ವ, ಪ್ರವಾದಿಸುವ ಮಹತ್ವವನ್ನು ಆತನ 14ನೇ ಅಧ್ಯಾಯದಲ್ಲಿ ವಿಶೇಷವಾಗಿ ತಿಳಿಪಡಿಸ್ತಾನೆ. ಹಾಗೆ 15ನೇ ಅಧ್ಯಾಯಕ್ಕೆ ಬರುವಾಗ ಕರ್ತನಲ್ಲಿ ನಿದ್ರೆ ಹೋದವರ ಪುನರುತ್ಥಾನದ ವಿಶಿಷ್ಟತೆಗಳನ್ನ ಆತನು ಬಹಳ ವಿವರವಾಗಿ, ಬಹಳ ಅದ್ಭುತವಾಗಿ ಬರೀತಾನೆ. ಕರ್ತನ ಬರೋಣದಲ್ಲಿ ಕರ್ತನಲ್ಲಿ ನಿದ್ರೆ ಹೋದವರಿಗೆ ಇರುವಂಥ ಶ್ರೇಷ್ಠತೆಯನ್ನು, ಶ್ಲಾಘ್ಯಗಳನ್ನು ಆತನು ವಿಶೇಷವಾಗಿ ಬರೀತಾನೆ. ಆತನು ಈ 1ನೇ ಕೊರಿಂಥದ 1ನೇ ಅಧ್ಯಾಯದ ಆರಂಭದಲ್ಲಿಯೇ ಕರ್ತನ ಬರೋಣವನ್ನು ಆತನು 3 ಸತಿ ಆತನು ಪ್ರಸ್ತಾಪಿಸ್ತಾನೆ. 7ನೇ ವಚನ, 8ನೇ ವಚನ, ಇದರಲ್ಲಿ 3 ಸತಿ ಪ್ರಸ್ತಾಪಿಸ್ತಾನೆ. 7ನೇ ವಚನದಲ್ಲಿ ಹೀಗೆ ಹೇಳ್ತದೆ: ಹೀಗೆ ನೀವು ಯಾವ ಕೃಪಾವರದಲ್ಲಿಯೂ ಕೊರತೆಯಿಲ್ಲದವರಾಗಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಪ್ರತ್ಯಕ್ಷತೆಯನ್ನು ಎದುರು ನೋಡ್ತಾ ಇದ್ದೀರಿ. ಕೃಪಾವರಗಳು, ನಾನಾ ವರಗಳನ್ನ ಹೇಳಿ ಆತನು ಅವುಗಳಲ್ಲಿ ಸಮೃದ್ಧಿ ಉಳ್ಳವರಾಗಿ ಯೇಸು ಕ್ರಿಸ್ತನ ಪ್ರತ್ಯಕ್ಷತೆ ಎದುರು ನೋಡ್ತಿದ್ದೀರಿ ಅಂತ ಹೇಳ್ತಾನೆ. 8ನೇ ವಚನದಲ್ಲಿ ಮುಂದುವರೆದು, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ದಿನದಲ್ಲಿ ಯಾರೂ ನಿಮ್ಮ ಮೇಲೆ ತಪ್ಪು ಹೊರಿಸಲಾಗದಂತೆ. ಹಾಗಾದರೆ ಯೇಸು ಕ್ರಿಸ್ತನು ಬರುವಾಗ ನಮ್ಮಲ್ಲಿ ಯಾವುದೋ ಒಂದು ತಪ್ಪು ಅಪರಾಧಗಳು ಕಾಣಬಾರದೆಂಬುದಾಗಿ ಆತನು ಬರೀತಾನೆ. ನಂತರದಲ್ಲಿ ಆತನು ನಿಮ್ಮನ್ನು ಕಡೆಯವರೆಗೂ ದೃಢಪಡಿಸುವನು. ಹಾಗಾದರೆ ಅದಕ್ಕಾಗಿ ಕೊನೆಯ ತನಕ ಆತನು ನಮ್ಮನ್ನು ದೃಢಪಡಿಸ್ತಾನೆ ಎಂಬುದಾಗಿ ಆತನಲ್ಲಿ ತಿಳಿಸ್ತಾನೆ. ನಾನು 3 ಸತಿ ಅಂತ ಹೇಳಿದೆ, 2 ಸತಿ ಬರ್ತದೆ. ಸರಿ, ಈಗ ಇದನ್ನೆಲ್ಲ ಹೇಳಿ ನಾವು ಇದನ್ನು ಧ್ಯಾನ ಮಾಡುವಂಥ 9ನೇ ವಚನಕ್ಕೆ ಬರುವಾಗ ಆತನು ಹೇಳ್ತಾನೆ, ದೇವರ ನಂಬಿಗಸ್ತನ ಎಂಬುದಾಗಿ ಹೇಳ್ತಾನೆ. ಯಾಕೆ, ಯಾವ ಕಾರಣಕ್ಕೆ? ನಮ್ಮ ಕ್ರಿಸ್ತಿಯ ಜೀವಿತ ಆರಂಭವಾಗಿ, ನಮ್ಮ ಕ್ರಿಸ್ತಿಯ ಓಟವನ್ನು ನಾವು ಓಡ್ತಿರುವಾಗ ನಾವು ಅದನ್ನು ಕೊನೆಯವರೆಗೂ ಕಾದುಕೊಳ್ಳಬೇಕಾಗಿದೆ. ಕೊನೆಯವರೆಗೂ ನಾವು ಕ್ರಿಸ್ತನಲ್ಲಿರುವವರಾಗಬೇಕಾಗಿದೆ. ಹಾಗಾಗಿ ಈ ಕೊರಿಂಥ ಪತ್ರಿಕೆಯಲ್ಲಿ ಒಂದು ಪ್ರಾಮುಖ್ಯವಾದ ಒಂದು ಪ್ರಶ್ನೆ ಇದೆ. ಆ ಪ್ರಶ್ನೆಯನ್ನು ನಾವು ಗಂಭೀರವಾಗಿ ಲೆಕ್ಕಕ್ಕೆ ತೆಗೆದುಕೊಳ್ಳಬೇಕಾಗ್ತದೆ. 2 ಕೊರಿಂಥದವರಿಗೆ ಬರೆದಪ್ಪ 2ನೇ ಪತ್ರಿಕೆಯಲ್ಲಿ 5ನೇ ವಚನದಲ್ಲಿ ಆತನು ಹೇಳ್ತಾನೆ, ಕ್ರಿಸ್ತ ನಂಬಿಕೆಯಲ್ಲಿ ಇದ್ದಿರೋ ಇಲ್ಲವೋ ಎಂದು ನಿಮ್ಮನ್ನು ನೀವೇ ಪರೀಕ್ಷಿಸಿಕೊಳ್ಳ್ರಿ. ಪ್ರಿಯರೇ, ಪ್ರತಿಯೊಬ್ಬ ವಿಶ್ವಾಸಿ ಪರೀಕ್ಷಿಸಿಕೊಳ್ಳಬೇಕಾದ ವಿಷಯ, ನಾನು ಕ್ರಿಸ್ತ ನಂಬಿಕೆಯಲ್ಲಿ ಇದ್ದೇನೋ ಇಲ್ಲವೋ. ಹಾಗಾದ್ರೆ ಕೊನೆಯವರೆಗೂ ಕ್ರಿಸ್ತ ನಂಬಿಕೆಯಲ್ಲಿ ನಿಲ್ಲಬೇಕಾಗ್ತದೆ. ಪೌಲನು ಹೆಮ್ಮೆ ಪಟ್ಟ ವಿಷಯ, ನಾನು ಕ್ರಿಸ್ತ ನಂಬಿಕೆಯನ್ನು ಕಾದುಕೊಂಡಿದ್ದೇನೆ. ಕೊನೆಯಲ್ಲಿ ಆತನು ಇದನ್ನು ಹೆಮ್ಮೆಯಿಂದ ಹೇಳಿಕೊಳ್ತಾನೆ. ಜೀವನ ಪೂರ್ತಿ ಕಾದುಕೊಂಡದನ್ನು ಆತನು ಹೇಳ್ತಾನೆ. ಪರಿಶುದ್ಧತೆಯನ್ನು ಕಾದುಕೊಳ್ಳಬೇಕಾಗಿದೆ. ಹಾಗಾದರೆ ಇದೆಲ್ಲವೂ ಯಾಕೆ? ಯೇಸು ಕ್ರಿಸ್ತನು ಬರುವಾಗ ನಾವು ಆತನೊಂದಿಗೆ ಎತ್ತಲ್ಪಡಬೇಕು, ನಾವು ಕೈ ಬಿಡಲ್ಪಡಬಾರದು. ಹಾಗಾಗಿ ನಾವು ಎದುರು ನೋಡ್ತಾ ಇದ್ದೇವೆ ಎಂಬುದನ್ನು ಪೌಲನು 7ನೇ ವಚನದಲ್ಲಿ ಹೇಳ್ತಾನೆ. 8ನೇ ವಚನದಲ್ಲಿ ನಮ್ಮ ಮೇಲೆ ಯಾರು ತಪ್ಪು ಹೊರಿಸಬಾರದು ಎಂಬುದಾಗಿ ಆತನು ಹೇಳ್ತಾನೆ.
ಕ್ರಿಸ್ತನಿಗಾಗಿ ಗೆದ್ರು ನೋಡ್ತಿರುವಂಥ ನಾವು ಕೃಪಾವರಗಳಲ್ಲಿ ಸಮೃದ್ಧರಾಗಿರಬೇಕೆಂಬುದನ್ನು ಆತನಲ್ಲಿ ತಿಳಿಪಡಿಸ್ತಾನೆ. ಹಾಗಾಗಿ ಈ ವಿಧದಲ್ಲಿ ನಮ್ಮನ್ನು ಕರೆದ ದೇವರು ನಂಬಿಗಸ್ತನು. ಹಾಗಾದರೆ ಕೊನೆಯವರೆಗೂ ನಮ್ಮನ್ನು ಈ ವಿಧದಲ್ಲಿ ಕಾಯುವುದಕ್ಕೆ ದೇವರು ನಂಬಿಗಸ್ತನಾಗಿದ್ದಾನೆ. ಅದಕ್ಕಾಗಿ ದೇವರು ಏನು ಮಾಡಿದ್ದಾನಂತೆ, ದೇವರು ನಂಬಿಗಸ್ತನು, ನಮ್ಮ ಕರ್ತನಾದ ಯೇಸು ಕ್ರಿಸ್ತನೆಂಬ ತನ್ನ ಮಗನ ಅನ್ಯೂನ್ಯತೆಗೆ ನಿಮ್ಮನ್ನು ಕರೆದವನು ಆತನೇ. ನಂಬಿಗಸ್ತನಾದ ದೇವರು ತನ್ನ ಪ್ರಿಯ ಕುಮಾರನಾದ ಯೇಸು ಕ್ರಿಸ್ತನ ಅನ್ಯೂನ್ಯತೆಗೆ ನಮ್ಮನ್ನು ಕರೆದಿದ್ದಾನೆ. ಯಾವ ಕಾರಣಕ್ಕೆ? ಇದನ್ನು ಯೇಸು ಕ್ರಿಸ್ತನು ಹೇಳಿದ ಆತನದೇ ನುಡಿಗಳಲ್ಲಿ ನಾವು ಇದನ್ನು ಗ್ರಹಿಸೋದಕ್ಕೆ ಪ್ರಯಾಸ ಪಡೋಣ. ಯೋಹಾನನು ಬರೆದ ಸುವಾರ್ತೆ 6ನೇ ಅಧ್ಯಾಯದ 39ನೇ ವಚನ ನಮಗೆ ಬಹಳ ಒಳ್ಳೆಯ ಒಂದು ವಿವರಣೆಯನ್ನು ಒದಗಿಸ್ತದೆ, ಅರ್ಥವನ್ನು ಒದಗಿಸ್ತದೆ. ಯೋಹಾನ 6:39, ನನ್ನನ್ನು ಕಳಿಸಿದ ಆತನ ಚಿತ್ತವು ಏನೆಂದರೆ, ಆತನು ನನಗೆ ಕೊಟ್ಟವರಲ್ಲಿ ಒಬ್ಬನನ್ನೂ ನಾನು ಕೆಡಗೊಡಿಸದೆ ಅವನನ್ನು ಕಡೆಯ ದಿನದಲ್ಲಿ ಎಬ್ಬಿಸಬೇಕೆಂಬುದೇ. ಪೌಲ ಹೇಳ್ತಿದ್ದಾನೆ 1 ಕೊರಿಂಥ 1:9 ದೇವರ ನಂಬಿಗಸ್ತನು, ಆತನು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಎಂಬ ತನ್ನ ಮಗನ ಅನ್ಯೂನ್ಯತೆಗೆ ನಮ್ಮನ್ನು ಕರೆದಿದ್ದಾನೆ ಎಂಬುದಾಗಿ. ಇಲ್ಲಿ ಯೇಸು ಕ್ರಿಸ್ತನ ಹೇಳ್ತಿದ್ದಾನೆ, ತಂದೆಯಾದ ದೇವರು ಆತನ ಚಿತ್ತ ಎಂಬುದಾಗಿ ಹೇಳಿದರೆ ಆತನು ನಮ್ಮನ್ನು ಯೇಸು ಕ್ರಿಸ್ತನಿಗೆ ಒಪ್ಪಿಸಿಕೊಟ್ಟಿದ್ದಾನೆ. ನಮ್ಮನ್ನು ಕ್ರಿಸ್ತನ ಅನ್ಯೂನ್ಯತೆಗೆ ಕರೆದಿದ್ದಾನೆ, ಇನ್ನೊಂದು ಕಡೆ ನಮ್ಮನ್ನು ಯೇಸು ಕ್ರಿಸ್ತನಿಗೆ ಕೊಟ್ಟಿದ್ದಾನೆ ಅಥವಾ ಒಪ್ಪಿಸಿಕೊಟ್ಟಿದ್ದಾನೆ. ಕಾರಣ ಯೇಸು ಹೇಳ್ತಾನೆ, ನನ್ನನ್ನು ಕಳಿಸಿದ ಆತನ ಚಿತ್ತವೇನೆಂದರೆ ಆತನು ನನಗೆ ಕೊಟ್ಟವರು. ಹಾಗಾದರೆ ನಮ್ಮನ್ನು ಯೇಸು ಕ್ರಿಸ್ತನಿಗೆ ತಂದೆ ದೇವರು ಒಪ್ಪಿಸಿದ್ದಾನೆ. ಈಗ ಯೇಸು ಕ್ರಿಸ್ತನ ನಮ್ಮನ್ನು ಪಡಕೊಂಡು ಮಾಡುವಂಥದ್ದೇನು? ಅಲ್ಲಿ ಬರೆದದೆ 39ರಲ್ಲಿ, ಆತನು ನನಗೆ ಕೊಟ್ಟವರಲ್ಲಿ ಒಬ್ಬನನ್ನೂ ನಾನು ಕೆಡಗೊಡಿಸದೆ. ಹಾಗಾದರೆ ಈ ಲೋಕದಲ್ಲಿ ನಾವು ಹಾಳಾಗುವುದಕ್ಕೆ ಅನೇಕ ಸಂದರ್ಭಗಳಿದ್ರು, ನಾವು ನಮ್ಮ ಪರಿಶುದ್ಧತೆಯನ್ನು ಕೆಡಿಸಿಕೊಳ್ಳುವುದಕ್ಕೆ ಅನೇಕ ಸಂದರ್ಭಗಳಿದ್ರು, ನಾವು ಹಿಂಜಾರುವುದಕ್ಕೂ ಜಾರಿ ಬೀಳುವುದಕ್ಕೂ ಸಾಕಷ್ಟು ಅವಕಾಶಗಳಿದ್ರು. ನಂಬಿಗಸ್ತನಾದ ದೇವರು ತನ್ನ ನಂಬಿಗಸ್ತನಾದ ಮಗನ ವಶಕ್ಕೆ ನಮ್ಮನ್ನು ಕೊಟ್ಟಿದ್ದಾನೆ. ಆತ ನಮ್ಮನ್ನು ಕೆಡುವುದಕ್ಕೆ ಬಿಡುವುದಿಲ್ಲ. ಈ ವಾಕ್ಯವನ್ನು ಓದುವಾಗೆಲ್ಲ ಸಾರುವಾಗೆಲ್ಲ ನಾವು ತಪ್ಪದೆ ಜ್ಞಾಪಿಸಿಕೊಳ್ಳುವಂಥ ಉದಾಹರಣೆ ಉಪ್ಪಿನಕಾಯಿ ಜಾಡಿ. ಉಪ್ಪಿನಕಾಯಿ ಜಾಡಿ ಒಳಗೆ ಯಾವ ಪದಾರ್ಥವನ್ನು ಉಪ್ಪಿನಕಾಯಿ ಹಾಕ್ತಾರೋ, ಮಾವಿನಕಾಯಿಯೋ ಅಥವಾ ನಿಂಬೆಕಾಯಿಯೋ, ಅದನ್ನು ಅದರೊಳಗೆ ಹಾಕ್ತಾರೆ. ಅಲ್ಲಿಗೆ ಸುಮ್ಮನಾಗೋದಿಲ್ಲ, ಪ್ರಾಮುಖ್ಯವಾಗಿ ಅದರೊಳಗೆ ಉಪ್ಪು ಹಾಕ್ತಾರೆ. ನಂತರದಲ್ಲಿ ಅದು ರುಚಿಗೆ ಬೇಕಾದ ಕೆಲವು ಸಂಗತಿಗಳನ್ನ ಸೇರಿಸ್ತಾರೆ. ಆದರೂ ಅವಶ್ಯವಾಗಿ ಅದಕ್ಕೆ ಎಣ್ಣೆ ಹಾಕ್ತಾರೆ. ಒಮ್ಮೆ ಟಿವಿಯಲ್ಲಿ ಒಂದು ಉಪ್ಪಿನಕಾಯಿ ತಯಾರಿಸೋದ್ರ ಕುರಿತಾಗಿ ಒಬ್ಬ ವಯಸ್ಸಾದ ತಾಯಿ ಮಾತನಾಡೋದನ್ನು ಕೇಳಿಸ್ಕೊಂಡೆ. ಅವರು ಟಿವಿಯಲ್ಲಿ ಸ್ಕ್ರೀನ್ನಲ್ಲಿ ಅವರು ಉಪ್ಪಿನಕಾಯಿ ಮಾಡುವಂಥ ಒಂದೊಂದು ವಿಧಾನವನ್ನು ತೋರಿಸಿದ್ರು. ನಂತರದಲ್ಲಿ ಆ ಜಾಡಿಯೊಳಗೆ ಸಾಕಷ್ಟು ಎಣ್ಣೆ ಹಾಕಿದ್ರು. ವೀಕ್ಷಕರಿಗೆ ಅವರು ಹೇಳಿದರು, ಉಪ್ಪಿನಕಾಯಿ ಹಾಕಿದ ಮೇಲೆ, ಜಾಡಿಯಲ್ಲಿ ಅದನ್ನು ಹಾಕಿದ ಮೇಲೆ, ತುಂಬಿಸಿದ ಮೇಲೆ ಉಪ್ಪಿನಕಾಯಿ ಇರುವಂಥ ಜಾಡಿಯ ಮಟ್ಟಕ್ಕಿಂತ ಕನಿಷ್ಠ 1 ಇಂಚು ಎತ್ತರಕ್ಕೆ ಎಣ್ಣೆ ಇರಬೇಕು ಅಂತ ಹೇಳಿದ್ರು. ಉಪ್ಪಿನಕಾಯಿ ಮಾತಿನಲ್ಲಿ ಉಪ್ಪಿದೆ, ಅದರ ಮೇಲೆ ಎಣ್ಣೆ ಇದೆ, ಬಹಳ ಸೊಗಸಾಗಿದೆ. ಯೇಸು ಕ್ರಿಸ್ತನನ್ನ ನಂಬಿ ಆತನ ಐಕ್ಯತೆಗೆ ಬಂದವರೆಲ್ಲರೂ ದೇವರೊಂದಿಗೆ ಒಡಂಬಡಿಕೆ ಸಂಬಂಧ. ಹಾಗಾದರೆ ಉಪ್ಪು ವಾಕ್ಯದಲ್ಲಿ ಒಡಂಬಡಿಕೆಯನ್ನು ಸೂಚಿಸ್ತದೆ ಎಂಬುದಾಗಿ ಯಾಜಕಕಾಂಡದಲ್ಲಿ ಹೇಳ್ತದೆ. ಹಾಗಾದರೆ ದೇವರೊಂದಿಗೆ ನಮಗಿರುವಂಥ ಒಡಂಬಡಿಕೆ ಸಂಬಂಧ, ಉಪ್ಪಿನ ಒಡಂಬಡಿಕೆ ಸಂಬಂಧ. ಯಾರ್ಯಾರು ಯೇಸು ಕ್ರಿಸ್ತನಲ್ಲಿ ನಂಬಿಕೆ ಇಟ್ಟರೋ ಅವ್ರ ಮೇಲೆ ಆತನ ಪವಿತ್ರಾತ್ಮನನ್ನು ಸುರಿಸ್ತಾನೆ. ಆನಂದ ತೈಲದ ಅಭಿಷೇಕ, ಚೈತನ್ಯ ತೈಲದ ಅಭಿಷೇಕ, ಅವರ ಮೇಲೆ ಅಳತಿಲ್ಲದಷ್ಟು ಪವಿತ್ರಾತ್ಮನನ್ನು ಆತನು ಸುರಿಸ್ತಾನೆ. ಅವರಿಗೆ ವಾಕ್ಯವನ್ನ ಯಥೇಚ್ಛವಾಗಿ ಆತನು ಉಣಿಸ್ತಾನೆ. ನಾನಾ ಕೃಪಾವರಗಳಿಂದ ಆತನು ತುಂಬಿಸ್ತಾನೆ. ಕ್ರಿಸ್ತನ ಹಾಗೆ ನಾವು ರೂಪುಗೊಳ್ಳಬೇಕೆಂಬುದಾಗಿ ದೇವರು ಬಯಸಿದ್ದಾನೆ. ಕಾರಣ ಫಿಲಿಪ್ಪಿ ಪತ್ರಿಕೆಯಲ್ಲಿ ಹೇಳಿದ ಹಾಗೆ ಯೇಸು ಕ್ರಿಸ್ತನು ಪ್ರತ್ಯಕ್ಷನಾದಾಗ ನಾವೆಲ್ಲರೂ ಆತನ ಹಾಗೆ ಇರ್ತೇವೆಂಬುದಾಗಿ ಫಿಲಿಪ್ಪಿ ಪತ್ರಿಕೆಯಲ್ಲಿ ಎಂತಹ ಒಂದು ನಿರೀಕ್ಷೆ ಮಾತು ಬರೆಯಲ್ಪಟ್ಟದೆ. 3ನೇ ಅಧ್ಯಾಯದ 21ನೇ ವಚನ, ಆತನು ಎಲ್ಲವನ್ನು ತನಗೆ ಅಧೀನ ಮಾಡಿಕೊಳ್ಳಲಾಗುವ ಪರಾಕ್ರಮವನ್ನು ಸಾಧಿಸಿ ದೀನಾವಸ್ಥೆಯುಳ್ಳ ನಮ್ಮ ದೇಹವನ್ನು ರೂಪಾಂತರಪಡಿಸಿ ಪ್ರಭಾವವುಳ್ಳ ತನ್ನ ದೇಹದ ಸಾರೂಪ್ಯವಾಗುವಂತೆ ಮಾಡುವನು. ಪ್ರೇರೆ, ಹಾಗಾದರೆ ನಾವು ದಿನದಿಂದ ದಿನಕ್ಕೆ ಕ್ರಿಸ್ತನ ಹಾಗೆ ರೂಪುಗೊಳ್ಳಬೇಕೆಂಬುದಾಗಿ ದೇವರು ಬಯಸಿದ್ದಾನೆ. ಆತನು ಬರುವಾಗ ತುತೂರಿ ಧ್ವನಿಗೆ ನಾವು ಎತ್ತಲ್ಪಡುವಾಗ ನಾವು ಆತನ ಹಾಗೆ ರೂಪಾಂತರಗೊಂಡು ನಾವು ಎತ್ತಲ್ಪಡ್ತೇವೆ. ಪ್ರೇರೆ, ಇದಕ್ಕಾಗಿ ದೇವರು ನಂಬಿಗಸ್ತನು. ಇದಕ್ಕಾಗಿ ಆತನ ಮಗನಾದ ಯೇಸು ಕ್ರಿಸ್ತನ ಅನ್ಯೂನ್ಯತೆಗೆ, ಯೇಸು ಕ್ರಿಸ್ತನೆಂಬ ಆತನ ಮಗನ ಅನ್ಯೂನ್ಯತೆಗೆ ನಮ್ಮನ್ನು ಕರೆದಿದ್ದಾನೆ. ಪ್ರೇರೆ, ಇಂಥ ನಂಬಿಗಸ್ತನಾದ ದೇವರಿಗೆ ಸ್ತೋತ್ರ. ನಂಬಿಗಸ್ತನಾದ ದೇವರು ನಮ್ಮನ್ನು ನಂಬಿಗಸ್ತನಾದ ತನ್ನ ಮಗನ ವಶಕ್ಕೆ ಒಪ್ಪಿಸಿದ್ದಾನೆ. ಪ್ರಾರ್ಥನೆ ಮಾಡೋಣ. ಮಹಾಕೃಪೆಯ ಪರಲೋಕ ತಂದೆ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಬರೋಣದಲ್ಲಿ ಮಧ್ಯಾಕಾಶಕ್ಕೆ ನಾವೆಲ್ಲರೂ ರೂಪಾಂತರದಲ್ಲಿ ಎತ್ತಲ್ಪಡಬೇಕೆಂಬುದು ನಿನ್ನ ಇಷ್ಟ ಸ್ವಾಮಿ.
ದೇವರೇ, ಹಾಗಾಗಿ ನಾವು ನೀನು ನಮಗೆ ಅನುಗ್ರಹಿಸುವ ಕೃಪಾವರಗಳಿಂದ, ಪವಿತ್ರಾತ್ಮೆಯಿಂದ ನಾವು ತುಂಬಿ ತುಳುಕಬೇಕೆಂಬುದು ನಿನಗೆ ಇಷ್ಟ. ಕರ್ತನೇ, ಅದೇ ವೇಳೆಯಲ್ಲಿ ನೀನು ಬರುವ ದಿವಸ ನಮ್ಮ ಮೇಲೆ ಯಾರು ತಪ್ಪು ಹೊರಿಸಬಾರದು, ನಾವು ಯಾವುದೇ ವಿಷಯದಲ್ಲಿ ಕೆಟ್ಟು ಹೋಗಬಾರದೆಂಬುದು ನಿನ್ನ ಇಷ್ಟ. ದೇವರೇ, ನೀನು ನಮ್ಮನ್ನು ನಿನ್ನ ಮಗನಾದ ಯೇಸುಕ್ರಿಸ್ತನ ಅನ್ಯೋನ್ಯತೆಗೆ ಕರೆದಿದ್ದಿ. ಅದೇ ವೇಳೆಯಲ್ಲಿ ನಮ್ಮನ್ನು ಯೇಸುಕ್ರಿಸ್ತನ ವಶಕ್ಕೆ ಒಪ್ಪಿಸಿಕೊಟ್ಟಿದ್ದಿ. ಕರ್ತನಾದ ಯೇಸುವೇ, ತಂದೆಯು ನಮ್ಮನ್ನು ನಿನ್ನ ಕೈಗೆ ಕೊಟ್ಟಿರುವಲ್ಲಿ ನೀನು ನಮ್ಮನ್ನು ನಾವು ಕೆಡುವುದಕ್ಕೆ ಅವಕಾಶವಿದ್ದರೂ ನಾವು ಕೆಡದ ಹಾಗೆ ನೀನು ಕಾಪಾಡುವಂಥ ದೇವರಾಗಿದ್ದಕ್ಕಾಗಿ ಸ್ತೋತ್ರ. ಉಪ್ಪಿನ ಒಡಂಬಡಿಕೆಯಲ್ಲಿ, ಪವಿತ್ರಾತ್ಮನ ಸಮೃದ್ಧಿಯಲ್ಲಿ, ವಾಕ್ಯದ ಮೃಷ್ಟಾನ ಭೋಜನದಲ್ಲಿ ನಮ್ಮನ್ನು ತುಂಬಿಸಿ ಕರ್ತನೇ, ಕ್ರಿಸ್ತನ ಸಾರೂಪಕ್ಕೆ ನಮ್ಮನ್ನು ನಡೆಸುವ ದೇವರೇ, ನಿನ್ನ ಈ ಮಹಾದಯ ಕೃಪೆಗಾಗಿ ನಾವು ನಿನಗೆ ಸ್ತೋತ್ರ ಸಲ್ಲಿಸ್ತೇವೆ. ಈ ವಾಕ್ಯವನ್ನು ಕೇಳ್ತಿರುವಂಥ ಪ್ರತಿಯೊಬ್ಬೊಬ್ಬರನ್ನು ಆಶೀರ್ವದಿಸಿ ದೇವರೇ, ಇದರ ಪರಿಪೂರ್ಣತೆಯಲ್ಲಿ ನಮ್ಮ ಒಬ್ಬೊಬ್ಬರನ್ನು ನಡೆಸಪ್ಪ. ನಿನ್ನ ಬರುಣದಲ್ಲಿ ನಾವು ಕೈ ಬಿಡಲ್ಪಡಬಾರ್ದು, ಎತ್ತಲ್ಪಡಬೇಕು. ನೀನು ರೂಪಾಂತರ ಹೊಂದಿದ ಶರೀರದ ವಿಶಿಷ್ಟತೆಗಳನ್ನ ನೀನು ತಿಳಿಸಿರುವಲ್ಲಿ ಅದರಂತೆ ನಮ್ಮನ್ನು ಮಾರ್ಪಡಿಸು. ಕ್ರಿಸ್ತನ ಹಾಗೆ ನೀನು ಮಾರ್ಪಡಿಸು ಸ್ವಾಮಿ. ನಿನಗೆ ಮಹಿಮೆ ಆಗಲಿ. ಯೇಸು ಕ್ರಿಸ್ತನ ಹೆಸರಲ್ಲಿ ಬೇಡಿದ್ದೇವೆ ನಮ್ಮ ತಂದೆಯೇ, ಆಮೇನ್. ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ. ವಂದನೆಗಳು.